ಹೋಗೋಣ. ರಾಜಶೇಖರಯ್ಯ ಪ್ರಕೃತಿ ಚಿಕಿತ್ಸಾಲಯದ ಮುಖ್ಯಸ್ಥರಾದ ನಿಸರ್ಗ ತಜ್ಞ ವೈದ್ಯ ಡಾಕ್ಟರ್ ಚೇತನ್ ಕುಮಾರ್ ಹಾಗೂ ಅವರ ಧರ್ಮಪತ್ನಿ ಐಶ್ವರ್ಯ ಚೇತನ್ ಕುಮಾರ್ ಇಬ್ಬರು ಒಟ್ಟಿಗೆ ರಕ್ತದಾನ ಮಾಡುವುದರ ಮೂಲಕ ರಕ್ತದಾನದ ಮಹತ್ವವನ್ನು ತಿಳಿಸಿಕೊಟ್ಟರು. ಹೌದು, ರಾಮನಗರ ಜಿಲ್ಲೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿರುವ ರಾಜಶೇಖರಯ್ಯ ಪ್ರಕೃತಿ ಚಿಕಿತ್ಸಾಲಯ ಮತ್ತು ಸಮೂಹ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಡಾಕ್ಟರ್ ಚೇತನ್ ಕುಮಾರ್ ಅವರ 36ನೇ ಜನ್ಮದಿನದ ಅಂಗವಾಗಿ ತಾವೇ ರಕ್ತದಾನ ಮಾಡಿ ರಕ್ತದಾನದ ಅರಿವನ್ನು ಮೂಡಿಸುವುದರ ಜೊತೆಗೆ ಸಂಸ್ಥಾಪಕರ ದಿನಾಚರಣೆಯಲ್ಲಿ ಮುಖ್ಯಸ್ಥತನವನ್ನು ವಹಿಸಿದ್ದರು. ಎಸ್, ಒಂದೆಡೆ ಅದ್ದೂರಿಯಾಗಿ ಸ್ವಾಗತ, ಎಲ್ಲೆಡೆಯೂ ಸಹ ಪುಷ್ಪ ಮಾಲಿಕೆಗಳು, ಜೊತೆಗೆ ಗುಡೇಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ನಿಂದ ಹಿಡಿದು ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆಯವರೆಗೆ ಅದ್ದೂರಿಯಾದಂತಹ ಸ್ವಾಗತ, ಜೊತೆಗೆ ಸಾಂಪ್ರದಾಯಿಕ ಉಡುಗೆಗಳು, ಈ ಎಲ್ಲ ದೃಶ್ಯಾವಳಿಗಳು ಕಂಡು ಬಂದಿದ್ದು ಈ ಒಂದು ಕಾಲೇಜಿನ ಆವರಣದಲ್ಲಿ ಹಾಗೂ ರಾಜಶೇಖರಯ್ಯ ಸಮೂಹ ಸಂಸ್ಥೆಗಳ ಆವರಣದಲ್ಲಿ ಕಂಡುಬಂದಿತ್ತು. ಹೌದು, ಮೊದಲಿಗೆ ಪ್ರಕೃತಿ ಚಿಕಿತ್ಸಾಲಯದ ಆವರಣದಲ್ಲಿರುವ ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸಿದ ಬಳಿಕ ರಾಷ್ಟ್ರೋತ್ಥಾನ ವೈದ್ಯರು ನಿರ್ಮಿಸಿದ್ದ ರಕ್ತ ಸಂಗ್ರಹಣಾ ಕೇಂದ್ರದಲ್ಲಿ ರಕ್ತದಾನ ಮಾಡಿ ಐಶ್ವರ್ಯ ಚೇತನ್ ಕುಮಾರ್ ಹಾಗೂ ಚೇತನ್ ಕುಮಾರ್ ಪ್ರಮಾಣ ಪತ್ರವನ್ನು ಪಡೆದು ವಿಶೇಷತೆಯನ್ನು ನೀಡಿದರು. ನಂತರ ಮಾಹಿತಿಯನ್ನು ನೀಡಿದಂತಹ ಚೇತನ್ ಕುಮಾರ್ ಅವರು ಪ್ರತಿಯೊಬ್ಬರೂ ತಮ್ಮ ಜನ್ಮದಿನದ ದಿನದಂದು ರಕ್ತದಾನ ಮಾಡಿದರೆ ಆ ರಕ್ತ ಮತ್ತೊಬ್ಬರಿಗೆ ಅವಶ್ಯಕತೆಯ ರೋಗಿಯ ಸಹಾಯಕ್ಕೆ ಬಂದು ಮತ್ತೊಬ್ಬನ ಜೀವ ಉಳಿವಿಗೆ ಕಾರಣವಾಗುತ್ತಿದೆ. ಹೀಗಾಗಿ ಹುಟ್ಟು ಹಬ್ಬಗಳಂದು ರಕ್ತದಾನ ಮತ್ತು ಸಸಿ ನೆಡುವ ಕಾರ್ಯಕ್ರಮಗಳಿಗೆ ನಿರತರವಾಗಬೇಕು, ಆಯೋಜನೆಯಾಗಬೇಕು. ರಕ್ತ ಹೃದಯದಿಂದ ಮತ್ತೊಂದು ಹೃದಯಕ್ಕೆ ಹರಿದಾಗ ರಕ್ತದಾನ ಮಹಾದಾನವಾಗಿ ಸಾರ್ಥಕವಾಗಲಿದೆ. ಆಗ ಹುಟ್ಟಿದ ಹಬ್ಬಗಳು ಸಹ ಮತ್ತಷ್ಟು ಅರ್ಥ ಸಿಗಲಿದೆ. ಆಡಂಬರದ ಆಚರಣೆಗಿಂತ ಅರ್ಥಪೂರ್ಣ ಆಚರಣೆ ಅವಶ್ಯಕ ಎಂದು ಹೇಳಿದರು. ನಂತರ ಆಯುರ್ವೇದ ಮತ್ತು ನ್ಯಾಚುರೋಥೆರಪಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಕನಗೌಡ ಪಾಟೀಲ್ ಮಾತನಾಡಿ 70ಕ್ಕೂ ಅಧಿಕ ಜನರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿರುವುದರ ಜೊತೆಗೆ ಇಂದು ವಿಭಿನ್ನವಾಗಿ ಸಂಸ್ಥಾಪಕರ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಯಾವುದೇ ಆಡಂಬರವಿಲ್ಲದೆ ಅರ್ಥಪೂರ್ಣವಾಗಿ ರಕ್ತದಾನ ಮಾಡುವ ಮುಖಾಂತರ ಈ ಒಂದು ನಮ್ಮ ಸಂಸ್ಥಾಪಕರಾದಂತಹ ಡಾಕ್ಟರ್ ಚೇತನ್ ಕುಮಾರ್ ಹಾಗೂ ಎಲ್ಲರ ದಿನವನ್ನಾಗಿ ಆಚರಿಸಿದ್ದು ವಿಶೇಷವಾಗಿ ಕಂಡುಬಂದಿತು. ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೈಗೊಂಡೆವು ಎಂದು ಡಾಕ್ಟರ್ ಸಂಕನಗೌಡ ಪಾಟೀಲ್ ಹೇಳಿದ್ದು ಹೀಗೆ. ಇವತ್ತು ರಾಜಶೇಖರಯ್ಯ ಎಜುಕೇಷನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ನ ಮತ್ತು ರಾಜಶೇಖರಯ್ಯ ಸಮೂಹ ಸಂಸ್ಥೆಗಳ ಒಂದು ನಿರ್ದೇಶಕರಾದಂಥ ಆರ್ ಚೇತನ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ನಾವಿವತ್ತು ರಾಜಶೇಖರಯ್ಯ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸಂಸ್ಥೆಗಳ ಫೌಂಡರ್ಸ್ ಡೇ ಆಗಿ ಒಂದು ಸಂಸ್ಥಾಪಕ ದಿನ ಅಂತ ಹೇಳಿಬಿಟ್ಟು ಅವರ ಹುಟ್ಟಿದ ಹಬ್ಬವನ್ನು ಆಚರಿಸಬೇಕು ಅಂತ ನಾವೆಲ್ಲರೂ ಕೇಳ್ಕೊಂಡಾಗ ಅವರು ಕೂಡ ತುಂಬ ಹೃದಯದಿಂದ ಒಪ್ಕೊಂಡ್ರು. ಈ ಸಂಸ್ಥೆ ಹುಟ್ಟು ಹಾಕಿ ಇವತ್ತಿಗೆ 2 ವರ್ಷಗಳು ಆಗ್ತಾ ಬಂತು. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ. ಈ ಹಿಂದೆ ನೀವು ಸಂಕ್ರಾಂತಿ ಹಬ್ಬದ ಒಂದು ಆಚರಣೆ ಇರ್ಬೋದು, ಸುಗ್ಗಿ ಹಬ್ಬವನ್ನು ಆಚರಿಸಿದ್ದಿರ್ಬೋದು, ತಾವೆಲ್ಲರೂ ಗಮನಿಸಿದಿರಿ. ಇವತ್ತು ಅವರ ಹುಟ್ಟಿದ ಹಬ್ಬವನ್ನು ಒಂದು ಸಾರ್ಥಕ ದಿನವಾಗಲಿ ಅಂತ ಹೇಳಿಬಿಟ್ಟು ಎಲ್ಲ ಸಮೂಹ ಸಂಸ್ಥೆಗಳ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕ ವೃಂದದವರು ಸೇರಿ ಈ ಹುಟ್ಟುಹಬ್ಬವನ್ನು ಆಚರಿಸಬೇಕಾದ್ರೆ ಈ ಹುಟ್ಟುಹಬ್ಬವನ್ನು ಒಂದು ಸಾರ್ಥಕ ದಿನವಾಗಿ ಮಾಡಲಿಕ್ಕೆ ಸಾಮಾಜಿಕವಾಗಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಬೇಕು ಅಂತ ನಾವು ಕೇಳ್ಕೊಂಡಾಗ ಚೇತನ್ ಕುಮಾರ್ ಅವರು ನೀವಷ್ಟೇ ಯಾಕಿರ್ತೀರಿ, ನಾನೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದಂಪತಿಗಳ ಸಮೇತ ಮತ್ತು ಅವರ ಮನೆಯವರು ಕೂಡ ಅವರ ಸಹೋದರರು ಕೂಡ ಬಂದು ರಕ್ತದಾನವನ್ನು ಮಾಡಿದ್ದಾರೆ. ಇದು ನಾವು ಇದನ್ನು ಅಡ್ವರ್ಟೈಸ್ಮೆಂಟ್ಗಾಗಲಿ ಇನ್ನೊಂದಕ್ಕಾಗಲಿ ನಾವು ನಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ ಇದು ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂಥ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನೇನು ಆಸೆಗಳು ಬರ್ತವೆ ಅವನ್ನೆಲ್ಲ ಈಡೇರಿಸೋಕ್ಕೆ ನಮ್ಮ ಸಂಸ್ಥೆ ಆಲ್ರೆಡಿ ನಮ್ಮ ನಿರ್ದೇಶಕರಿಂದನೇ ಪ್ರೇರೇಪಣೆಯಾಗಿದೆ. ಇನ್ನೂ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಸಂಸ್ಥೆಯ ಒಂದು ಕೀರ್ತಿ ಇನ್ನೂ ತಮ್ಮೆಲ್ಲರ ಸಹಕಾರದಿಂದ ಒಂದು ಕೀರ್ತಿ ಬೆಳಗಲಿ ಅಂತ ನಮ್ಮೆಲ್ಲರನ್ನು ನಾವು ಆಶೀರ್ವಾದ ಕೇಳ್ತೀವಿ. ತಮ್ಮ ಹೆಸರು ಸರ್? ಡಾಕ್ಟರ್ ಸಂಕನಗೌಡ ಪಾಟೀಲ್, ಆಯುರ್ವೇದ ಮಹಾವಿದ್ಯಾಲಯದ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ. ನಂತರ ಡಾಕ್ಟರ್ ಚೇತನ್ ಕುಮಾರ್ ಸಹೋದರ ವಿನಯ್ ಕುಮಾರ್ ಮಾತನಾಡಿ, ಇಂದು
ಈ ಒಂದು ಅರ್ಥಪೂರ್ಣವಾದಂತಹ ರಕ್ತದಾನ ಶಿಬಿರ ಆಚರಿಸುವುದು ಉತ್ತಮ ಬೆಳವಣಿಗೆ ಹಾಗೂ ಗ್ರಾಮೀಣ ಪ್ರದೇಶಕ್ಕೆ ಗುಣಮಟ್ಟದ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ನೀಡುವ ಸಲುವಾಗಿ ನಮ್ಮ ರಾಜಶೇಖರಯ್ಯ ಪಬ್ಲಿಕ್ ಶಾಲೆ ಉತ್ತಮ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಿದೆ. ಈಗಾಗಲೇ ಸಹ ಪ್ರಾಥಮಿಕ ಶಾಲೆ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಒಂದೇ ಸೂರಿನ ಅಡಿಯಲ್ಲಿ ಪೂರ್ವ ಪ್ರಾಥಮಿಕ ಹಂತದಿಂದ ಹಿಡಿದು MBBS ಶಿಕ್ಷಣವರೆಗೂ ಸಹ ಕಾಲೇಜು ಪ್ರಾರಂಭಿಸುವಂತಹ ನಮ್ಮ ಅಣ್ಣನ ಗುರಿ. ಅದೇ ಮಾದರಿಯಲ್ಲೇ ನಾವೆಲ್ಲರೂ ಸಹಕಾರ ನೀಡಲಿದ್ದೇವೆ ಎಂದರು. ಈಗ ಇವತ್ತು ನಮ್ಮ ಅಣ್ಣನಾದ ಡಾಕ್ಟರ್ ಚೇತನ್ ಕುಮಾರ್ ಅವರ ಹುಟ್ಟುಹಬ್ಬನ ನಮ್ಮ ಈ ರಾಜಶೇಖರಯ್ಯ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಎಲ್ಲ ಸ್ಟಾಫ್ಸ್ಗಳು ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಒಂದೇ ಥರ ಚೆನ್ನಾಗಿ ಆಚರಿಸಿದ್ದಾರೆ. ಇವತ್ತು ಈ ಮಾಡಿರೋ ಅವರು ಏನು ರಕ್ತದಾನ ಶಿಬಿರ ಆಗಿರ್ಬೋದು, ಊಟದ ಅನ್ನದಾನ ಶಿಬಿರ ಆಗಿರ್ಬೋದು, ಇವೆಲ್ಲ ನೋಡಿದ್ರೆ ನಮ್ಮಂಥ ಇನ್ನು ಮುಂದೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ. ಮತ್ತು ಇವತ್ತು ಅವರು ಹುಟ್ಟದ ಹಬ್ಬ ದಿವಸನ ಫೌಂಡರ್ಸ್ ಡೇ ಅಂತಲೇ ಹೇಳಿ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಅದೊಂದು ನಂದು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ನನ್ನ ಹೆಸರು ವಿನಯ್ ಅಂತ. ನಂತರ ಇದೇ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಕಿರಣ್ ಕುಮಾರ್ ಪತ್ನಿ ಕವಿತಾ ಕಿರಣ್ ಕುಮಾರ್ ಮಾತನಾಡಿ, ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಜೊತೆಗೆ ಶೈಕ್ಷಣಿಕ ಸಂಸ್ಥೆಯನ್ನು ರಾಜಶೇಖರಯ್ಯ ಸಮೂಹ ಸಂಸ್ಥೆಯಾಗಿ ಉತ್ತಮವಾಗಿ ಬೆಳಗಲಿ ಹಾಗೂ ಇದೊಂದು ಎಲ್ಲರಿಗೂ ಮಾದರಿಯಾದ ಹುಟ್ಟುಹಬ್ಬ ಎಂದು ಕವಿತಾ ಕಿರಣ್ ಕುಮಾರ್ ಹೇಳಿದ್ದು ಹೀಗೆ. ನಮ್ಮ ಅಳಿಯಾದಂತಹ ಚೇತನ್ ಕುಮಾರ್ ಅವರು ನಿಜವಾಗ್ಲೂ ಸಹ ಅವ್ರನ್ನ ಅಳಿಯನಾಗಿ ಪಡೆಯೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆ ಎಜುಕೇಷನ್ ಸೊಸೈಟಿನೂ ಮಾಡಿ ಹಾಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಜನಗಳಿಗೆ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇಂತಹ ಅವ್ರ ಹುಟ್ಟುಹಬ್ಬದ ದಿನ ರಕ್ತದಾನ ಮಾಡಿದ್ದು ನಿಜವಾಗ್ಲೂ ಸಹ ಹೆಮ್ಮೆ ಅನಿಸುತ್ತೆ. ಇಂಥ ಯುವ ಪೀಳಿಗೆ ಬೇಕು ನಮ್ಮ ದೇಶಕ್ಕೆ. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಅನಾಚಾರಗಳು ನಡೀತಾ ಇದೆ. ಇಂಥ ಸಮಯದಲ್ಲಿ ಇಂಥ ಯುವಕರು ಮುಂದೆ ಬಂದರು ಅಂತ ಹೇಳಿದ್ರೆ ಖಂಡಿತವಾಗಿ ಸಹ ನಮ್ಮ ದೇಶಕ್ಕೆ ಸ್ಫೂರ್ತಿ ಅನಿಸುತ್ತೆ. ಇವ್ರು ನೋಡಿ ಇನ್ನಾಲ್ಕಾರು ಜನ ನಾವು ಸಮಾಜ ಸೇವೆಯಲ್ಲಿ ನಾವು ತೊಡಕೋಬೇಕು ಅನ್ನೋ ಒಂದು ಮನೋಭಾವನೆ ಬರುತ್ತೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ನಿಜವಾಗ್ಲೂ ಸಹ ತುಂಬಾ ಸಂತೋಷ ಆಗುತ್ತೆ. ಇಡೀ ಕಾಲೇಜ್ ಸಿಬ್ಬಂದಿಗಳು ಇರ್ಬೋದು, ಶಾಲೆ ಸಂಸ್ಥಾ ಫೌಂಡರ್ಸ್ ಡೇ ಅನ್ನೋ ತರ ಮಾಡಿದ್ರು, ಏನ್ ಹೇಳ್ತೀರಾ? ಅಲ್ಲ, ಒಂದು ಅರ್ಥಪೂರ್ಣವಾಗಿ ನಡೀತು. ಯಾಕೆಂದ್ರೆ ಇದು ಸಮಾಜಮುಖಿ ಕೆಲಸನೂ ಹೌದು, ರಕ್ತದಾನ ಶಿಬಿರ ಕೂಡ ನಡೀತು. ಹಾಗಾಗಿ ಯಾರಿಗೂ ಅವಶ್ಯಕತೆ ಇದೆ ಬ್ಲಡ್ ತಕ್ಷಣ ಕೊಡೋದಕ್ಕೆ ಒಂದು ಅನುಕೂಲ ಆಗೋ ಥರ ಆಯಿತು. ಹಾಗೆ ಇವ್ರು ನಡೆಸ್ತಾ ಇರೋವಂಥ ಒಳ್ಳೆ ಕೆಲಸಗಳಿಗೂ ಸಹ ಒಂದು ಮನ್ನಣೆ ಸಿಕ್ದಂಗೆ ಆಯಿತು. ನಾವೆಷ್ಟೋ ಜನ ರಾಜಕಾರಣಿಗಳು ಹಾಗೆ ಬರ್ಡೇ ಮಾಡ್ಕೊಳ್ಳೋದು ನೋಡಿದ್ದೀವಿ. ಆದರೆ ಈ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತಂದರೆ ಅದಕ್ಕೂ ಸಹ ಒಂದು ಅರ್ಥಪೂರ್ಣವಾದ ನಿಜವಾದ ಅರ್ಥ ಸಿಕ್ದಂಗೆ ಆಗುತ್ತೆ. ಇವಾಗ ಎಷ್ಟೋ ಜನ ಇಲ್ಲಿ ಕಾರ್ಮಿಕರು ಇದ್ದಾರೆ, ಅವರೆಲ್ಲರಿಗೂ ಸಹ ಒಂದು ಒಳ್ಳೆ ಊಟ ಸಿಕ್ದಂಗೆ ಆಯಿತು. ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲ ನೋಡ್ತೀವಿ, ಸುಮಾರು ಎಷ್ಟೋ ಕ್ವಿಂಟಾಲ್ ಗಟ್ಟಲೆ ಹಣ ಇದು ಊಟ ಎಲ್ಲ ವೇಸ್ಟ್ ಆಗೋದು ನೋಡ್ತೀವಿ. ಆದರೆ ಹಿಂಗೆ ನಮಗೋಸ್ಕರ ಕೆಲಸ ಮಾಡ್ತಿರೋರನ್ನ ನಮ್ಮವರಾಗಿ ಭಾವಿಸಿ ಅವ್ರಿಗೆ ಒಂದು ಒಳ್ಳೆ ಊಟದ ವ್ಯವಸ್ಥೆ ಇರ್ಬೋದು, ಒಳ್ಳೆ ಆರೋಗ್ಯ ಇರ್ಬೋದು, ಒಳ್ಳೆ ಶಿಕ್ಷಣ ಕೊಡ್ತಾ ಇರೋದಕ್ಕೆ ತುಂಬ ಸಂತೋಷ ಅನಿಸುತ್ತೆ. ನನ್ನ ಹೆಸರು ಕವಿತಾ, ಚೇತನ್ ಅವ್ರು ನಮ್ಮ ಅಳಿಯ. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಮಾರ್ಗದರ್ಶಕರಾದ ರಾಜಶೇಖರಯ್ಯ ಹಾಜರಿದ್ದರು. ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ರಕ್ತದಾನ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿಯ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕಿರಣ್ ಕುಮಾರ್, ಕವಿತಾ ಕಿರಣ್ ಕುಮಾರ್, ಪುಷ್ಪಲತಾ, ವಿನಯ್ ಕುಮಾರ್ ಹಾಗೂ ರಾಜಶೇಖರಯ್ಯ ಶಿಕ್ಷಣ ಸಂಸ್ಥೆಯ ಆಯುರ್ವೇದ, ನ್ಯಾಚುರೋಥೆರಪಿ, ಪದವಿ ಪೂರ್ವ ಕಾಲೇಜು ಮತ್ತು ಪ್ರಾಥಮಿಕ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರುಗಳು ಮತ್ತು MRR ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸೇರಿದಂತೆ ಹಲವಾರು ಸಿಬ್ಬಂದಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿ ಕಂಡುಬಂದಿತು. ಇನ್ನು ಇದೇ ಸಂದರ್ಭದಲ್ಲಿ ಈ ಒಂದು ರಾಜಶೇಖರಯ್ಯ ಸಮೂಹ ಸಂಸ್ಥೆ ಪ್ರಕೃತಿ ಚಿಕಿತ್ಸಾಲಯದ ಮುಖ್ಯಸ್ಥರಾದಂತಹ ಡಾಕ್ಟರ್ ಚೇತನ್ ಕುಮಾರ್ ಅವರಿಗೆ ಎಲ್ಲರೂ ಸಹ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದ್ದು ಕಂಡುಬಂದಿತು. ಇದರ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕುಪ್ಪೆಸ್ಟ್ ಇದರ ಜೊತೆ KK ನೂರ್ರಾಮ್, ಕದಂಬ ಖಡ್ಗ ನ್ಯೂಸ್, ಸೋಲೂರು, ಮಾಗಡಿ.
ಸೈಡಿಂದ ಮೇಡಮ್. ಈ ಕಡೆ ನೋಡ ಅಪ್ಪೆ. ಸರ್ ಸೈಡಿಂದ ವೇದರ್ ಸರ್ ಸ್ವಲ್ಪ ನೀಟಾಗಿ ತಾಳಿ ಸರ್.
ತಿರುಗಿ ಸರ್ ಈ ಕಡೆ ಯಾರಾಗ ಇಟ್ಕೊಂಡ್ರು ಈ ಕಡೆ ತಿರುಗಿ